ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ರಾಜಕೀಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತಿದೆ. ರಾಜನಾಥ್ ಸಿಂಗ್ ಎರಡು ಬಣದ ಸಮಸ್ಯೆಗೆ ಮುಲಾಮು ಹಚ್ಚಿದ್ದಾರಂತೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಂಡಾಯ ಬೇಗುದಿಗೆ ಮಧ್ಯರೆದ ವರಿಷ್ಠರು. ರಾಜನಾಥ್ ಸಿಂಗ್ ಸಂಧಾನಕ್ಕೆ ರೆಬಲ್ ಸೈಲೆಂಟ್. ಕರ್ನಾಟಕ ಬಿಜೆಪಿಯ ಬಣ ಬಡಿದಾಟ ತಾರಕಕ್ಕೇರಿತ್ತು. ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಮುಂದಾಗಿತ್ತು. ಇದರ ಮೊದಲ ಹಂತವಾಗಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡುವ ಮೂಲಕ ಬಾಯಿ ಮುಚ್ಚಿಸಲು ಪ್ರಯತ್ನಿಸಿದೆ. ಇದರ ಮಧ್ಯ ಇತ್ತ ಯಡಿಯೂರಪ್ಪ ಯತ್ನಾಳ್ ನಮ್ಮವರೇ ಎಂದಿದ್ದಾರೆ. ಇದನ್ನು ಯತ್ನಾಳ್ ಸ್ವಾಗತಿಸಿದ್ದಾರೆ. ಈ ಮೂಲಕ ಕೇಸರಿ ಕಲಹಕ್ಕೆ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿರುವ ಚರ್ಚೆ ಶುರುವಾಗಿದೆ. ಗೊತ್ತಿಲ್ರಪ್ಪ, ಅವರಟ ಜ್ಯೋತಿಷಿಗಳ ನಾವಲ್ಲ. ಆದ್ರೆ ಪಾಪ ಅವ್ರಿಗೆ ಒಂದು ಮಾತು ಕಿವಿ ಮಾತು ಹೇಳ್ತೀನಿ, ಅವರ ಏನು ಆಸೆ ಇದೆ ಅದು ಈಡೇರುವುದಿಲ್ಲ. ಅವರ ಒಂದು ಅಪ್ಪ ಮಗನ ಆಸೆ ಈಡೇರುವುದಿಲ್ಲ. ಏನು ಸರ್ ಅದು ಏನು ಆಸೆ ಇದೆ ಅವ್ರಿಗೆ ಗುರ್ತೈತಲ್ರಿ. CM ಮಾಡೋದು ಹಾಂ, CM ಆಗೋದು ಇಲ್ಲ CM ಅಲ್ಲ, ಯಾರನ್ನ ಮುಗಿಸ್ಬೇಕು, ಲಿಂಗಾಯತ ನಾಯಕತ್ವನೇ ಮುಗಿಸಿ ನನ್ನ ಮಗನೇ ಇರಬೇಕು ಅನ್ನೋ ಆಸೆ ಈಡೇರೋದಿಲ್ಲ. ಎಲ್ಲ ಏನಾರು ತಿಳ್ಕೊಂಡು ಒಂದು ಅರ್ಧ ತಾಸು ಹೊಡಿರಲ್ಲ, ಏನಾಗ್ತದೆ? ಹೀಗೆ ಕೇಳಿದ್ರು ಯತ್ನಾಳ್ರತ್ ಹೊಡಿರಿ. ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ದರೂ ಸಹ ಪಕ್ಷ ವಿರೋಧಿ ಕೆಲಸ ಏನು ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ. 7ನೇ ತಾರೀಕು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ನಾವು ದೆಹಲಿಗೆ ಅದನ್ನು ವರದಿಯನ್ನು ನೀಡ್ತೇವೆ. ಬಿಜೆಪಿ ಜಗಳ ಕಂಡು ದೆಹಲಿ ನಾಯಕರು ಆರ್ ಅಶೋಕ್ರನ್ನ ದೆಹಲಿಗೆ ಕರೆಸಿಕೊಂಡ್ರು. ಇತ್ತ ರಾಜನಾಥ್ ಸಿಂಗ್ ರೆಬಲ್ ನಾಯಕರ ಜೊತೆ ಚರ್ಚೆ ಮಾಡಿ ಎರಡು ಬಣಗಳನ್ನ ಸಮಾಧಾನ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿಯೇ ಯಡಿಯೂರಪ್ಪ ಯತ್ನಾಳ್ ನಮ್ಮವರು ಎಂಬ ಮಾತನ್ನ ಸ್ವಾಗತ ಮಾಡ್ತೀನಿ ಎಂದು ಯತ್ನಾಳ್ ಹೇಳಿದ್ರು. ಸರ್, ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಬೇರೆಯವರಲ್ಲ, ಅವರು ಯಾವುದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವರು ನಮ್ಮವರೇ, ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ. ಸರ್, ಒಳ್ಳೆಯದು, ಸ್ವಾಗತ ಮಾಡ್ತೇನೆ. ರಾಜನಾಥ್ ಸಿಂಗ್ ಸಂಧಾನಕ್ಕೆ ಯಶಸ್ವಿ. ಬಂಡಾಯ ಶಮನಕ್ಕೆ ಅಖಡಕ್ಕಿಳಿದ ರಾಜನಾಥ್ ಸಿಂಗ್ ಮೊದಲು ರೆಬಲ್ಸ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ರು. ಯಡಿಯೂರಪ್ಪ ಹಾಗೂ ಯತ್ನಾಳ್ ಇಬ್ಬರ ಜೊತೆಯೂ ಆತ್ಮೀಯತೆ ಹೊಂದಿರುವ ರಾಜನಾಥ್ ಸಿಂಗ್ ಎರಡು ಬಣದ ಸಮಸ್ಯೆ ಆಲಿಸಿ ಪರಿಹಾರ ನೀಡಿದ್ದಾರಂತೆ. ಒಟ್ಟಾರೆ ಬಿಜೆಪಿ ನಾಯಕರ ಒಳ ಜಗಳಕ್ಕೆ ಮುಲಾಮು ಹಚ್ಚುವ ಮೂಲಕ ಮತ್ತೊಮ್ಮೆ ರಾಜನಾಥ್ ಸಿಂಗ್ ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ರಾಜಕೀಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತಿದೆ. ರಾಜನಾಥ್ ಸಿಂಗ್ ಎರಡು ಬಣದ ಸಮಸ್ಯೆಗೆ ಮುಲಾಮು ಹಚ್ಚಿದ್ದಾರಂತೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಂಡಾಯ ಬೇಗುದಿಗೆ ಮಧ್ಯರೆದ ವರಿಷ್ಠರು. ರಾಜನಾಥ್ ಸಿಂಗ್ ಸಂಧಾನಕ್ಕೆ ರೆಬಲ್ ಸೈಲೆಂಟ್. ಕರ್ನಾಟಕ ಬಿಜೆಪಿಯ ಬಣ ಬಡಿದಾಟ ತಾರಕಕ್ಕೇರಿತ್ತು. ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಮುಂದಾಗಿತ್ತು. ಇದರ ಮೊದಲ ಹಂತವಾಗಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡುವ ಮೂಲಕ ಬಾಯಿ ಮುಚ್ಚಿಸಲು ಪ್ರಯತ್ನಿಸಿದೆ. ಇದರ ಮಧ್ಯ ಇತ್ತ ಯಡಿಯೂರಪ್ಪ ಯತ್ನಾಳ್ ನಮ್ಮವರೇ ಎಂದಿದ್ದಾರೆ. ಇದನ್ನು ಯತ್ನಾಳ್ ಸ್ವಾಗತಿಸಿದ್ದಾರೆ. ಈ ಮೂಲಕ ಕೇಸರಿ ಕಲಹಕ್ಕೆ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿರುವ ಚರ್ಚೆ ಶುರುವಾಗಿದೆ. ಗೊತ್ತಿಲ್ರಪ್ಪ, ಅವರಟ ಜ್ಯೋತಿಷಿಗಳ ನಾವಲ್ಲ. ಆದ್ರೆ ಪಾಪ ಅವ್ರಿಗೆ ಒಂದು ಮಾತು ಕಿವಿ ಮಾತು ಹೇಳ್ತೀನಿ, ಅವರ ಏನು ಆಸೆ ಇದೆ ಅದು ಈಡೇರುವುದಿಲ್ಲ. ಅವರ ಒಂದು ಅಪ್ಪ ಮಗನ ಆಸೆ ಈಡೇರುವುದಿಲ್ಲ. ಏನು ಸರ್ ಅದು ಏನು ಆಸೆ ಇದೆ ಅವ್ರಿಗೆ ಗುರ್ತೈತಲ್ರಿ. CM ಮಾಡೋದು ಹಾಂ, CM ಆಗೋದು ಇಲ್ಲ CM ಅಲ್ಲ, ಯಾರನ್ನ ಮುಗಿಸ್ಬೇಕು, ಲಿಂಗಾಯತ ನಾಯಕತ್ವನೇ ಮುಗಿಸಿ ನನ್ನ ಮಗನೇ ಇರಬೇಕು ಅನ್ನೋ ಆಸೆ ಈಡೇರೋದಿಲ್ಲ. ಎಲ್ಲ ಏನಾರು ತಿಳ್ಕೊಂಡು ಒಂದು ಅರ್ಧ ತಾಸು ಹೊಡಿರಲ್ಲ, ಏನಾಗ್ತದೆ? ಹೀಗೆ ಕೇಳಿದ್ರು ಯತ್ನಾಳ್ರತ್ ಹೊಡಿರಿ. ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ದರೂ ಸಹ ಪಕ್ಷ ವಿರೋಧಿ ಕೆಲಸ ಏನು ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ. 7ನೇ ತಾರೀಕು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ನಾವು ದೆಹಲಿಗೆ ಅದನ್ನು ವರದಿಯನ್ನು ನೀಡ್ತೇವೆ. ಬಿಜೆಪಿ ಜಗಳ ಕಂಡು ದೆಹಲಿ ನಾಯಕರು ಆರ್ ಅಶೋಕ್ರನ್ನ ದೆಹಲಿಗೆ ಕರೆಸಿಕೊಂಡ್ರು.
ಇತ್ತ ರಾಜನಾಥ್ ಸಿಂಗ್ ರೆಬಲ್ ನಾಯಕರ ಜೊತೆ ಚರ್ಚೆ ಮಾಡಿ ಎರಡು ಬಣಗಳನ್ನ ಸಮಾಧಾನ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿಯೇ ಯಡಿಯೂರಪ್ಪ ಯತ್ನಾಳ್ ನಮ್ಮವರು ಎಂಬ ಮಾತನ್ನ ಸ್ವಾಗತ ಮಾಡ್ತೀನಿ ಎಂದು ಯತ್ನಾಳ್ ಹೇಳಿದ್ರು. ಸರ್, ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಬೇರೆಯವರಲ್ಲ, ಅವರು ಯಾವುದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವರು ನಮ್ಮವರೇ, ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ ಸರ್. ಒಳ್ಳೆಯದು, ಸ್ವಾಗತ ಮಾಡ್ತೀನಿ. ರಾಜನಾಥ್ ಸಿಂಗ್ ಸಂಧಾನಕ್ಕೆ ಯಶಸ್ವಿ. ಬಂಡಾಯ ಶಮನಕ್ಕೆ ಅಖಡಕ್ಕಿಳಿದ ರಾಜನಾಥ್ ಸಿಂಗ್ ಮೊದಲು ರೆಬಲ್ಸ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ರು. ಯಡಿಯೂರಪ್ಪ ಹಾಗೂ ಯತ್ನಾಳ್ ಇಬ್ಬರ ಜೊತೆಯೂ ಆತ್ಮೀಯತೆ ಹೊಂದಿರುವ ರಾಜನಾಥ್ ಸಿಂಗ್ ಎರಡು ಬಣದ ಸಮಸ್ಯೆ ಆಲಿಸಿ ಪರಿಹಾರ ನೀಡಿದ್ದಾರಂತೆ. ಒಟ್ಟಾರೆ ಬಿಜೆಪಿ ನಾಯಕರ ಒಳ ಜಗಳಕ್ಕೆ ಮುಲಾಮು ಹಚ್ಚುವ ಮೂಲಕ ಮತ್ತೊಮ್ಮೆ ರಾಜನಾಥ್ ಸಿಂಗ್ ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ರಾಜಕೀಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತಿದೆ. ರಾಜನಾಥ್ ಸಿಂಗ್ ಎರಡು ಬಣದ ಸಮಸ್ಯೆಗೆ ಮುಲಾಮು ಹಚ್ಚಿದ್ದಾರಂತೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಂಡಾಯ ಬೇಗುದಿಗೆ ಮಧ್ಯರೆದ ವರಿಷ್ಠರು. ರಾಜನಾಥ್ ಸಿಂಗ್ ಸಂಧಾನಕ್ಕೆ ರೆಬಲ್ ಸೈಲೆಂಟ್. ಕರ್ನಾಟಕ ಬಿಜೆಪಿಯ ಬಣ ಬಡಿದಾಟ ತಾರಕಕ್ಕೇರಿತ್ತು. ಯತ್ನಾಳ್ ಹಾಗೂ ವಿಜಯೇಂದ್ರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಮುಂದಾಗಿತ್ತು. ಇದರ ಮೊದಲ ಹಂತವಾಗಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡುವ ಮೂಲಕ ಬಾಯಿ ಮುಚ್ಚಿಸಲು ಪ್ರಯತ್ನಿಸಿದೆ. ಇದರ ಮಧ್ಯ ಇತ್ತ ಯಡಿಯೂರಪ್ಪ ಯತ್ನಾಳ್ ನಮ್ಮವರೇ ಎಂದಿದ್ದಾರೆ. ಇದನ್ನು ಯತ್ನಾಳ್ ಸ್ವಾಗತಿಸಿದ್ದಾರೆ. ಈ ಮೂಲಕ ಕೇಸರಿ ಕಲಹಕ್ಕೆ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿರುವ ಚರ್ಚೆ ಶುರುವಾಗಿದೆ. ಗೊತ್ತಿಲ್ರಪ್ಪ, ಅವರಟ ಜ್ಯೋತಿಷಿಗಳ ನಾವಲ್ಲ. ಆದ್ರೆ ಪಾಪ ಅವ್ರಿಗೆ ಒಂದು ಮಾತು ಕಿವಿ ಮಾತು ಹೇಳ್ತೀನಿ, ಅವರ ಏನು ಆಸೆ ಇದೆ ಅದು ಈಡೇರುವುದಿಲ್ಲ. ಅವರ ಒಂದು ಅಪ್ಪ ಮಗನ ಆಸೆ ಈಡೇರುವುದಿಲ್ಲ. ಏನು ಸರ್? ಅದು ಏನು ಆಸೆ ಇದೆ ಅವ್ರಿಗೆ ಗುರ್ತೈತಲ್ರಿ. CM ಮಾಡೋದಾ ಸರ್? ಹಾಂ, CM ಆಗೋದಾ? ಇಲ್ಲ ಸೇಮ್ ಅಲ್ಲ, ಯಾರನ್ನ ಮುಗಿಸ್ಬೇಕು, ಲಿಂಗಾಯತ ನಾಯಕತ್ವನೇ ಮುಗಿಸಿ ನನ್ನ ಮಗನೇ ಇರಬೇಕು ಅನ್ನೋ ಆಸೆ ಈಡೇರೋದಿಲ್ಲ. ಎಲ್ಲ ಏನಾರು ತಿಳ್ಕೊಂಡು ಒಂದು ಅರ್ಧ ತಾಸು ಹೊಡಿರಲ್ಲ, ಏನಾಗ್ತದೆ? ಹೀಗೆ ಕೇಳಿದ್ರು ಯತ್ನಾಳ್ರತ್ ಹೊಡಿರಿ. ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ದರೂ ಸಹ ಪಕ್ಷ ವಿರೋಧಿ ಕೆಲಸ ಏನು ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ. 7ನೇ ತಾರೀಕು ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ನಾವು ದೆಹಲಿಗೆ ಅದನ್ನು ವರದಿಯನ್ನು ನೀಡ್ತೇವೆ. ಬಿಜೆಪಿ ಜಗಳ ಕಂಡು ದೆಹಲಿ ನಾಯಕರು ಆರ್ ಅಶೋಕ್ರನ್ನ ದೆಹಲಿಗೆ ಕರೆಸಿಕೊಂಡ್ರು. ಇತ್ತ ರಾಜನಾಥ್ ಸಿಂಗ್ ರೆಬಲ್ ನಾಯಕರ ಜೊತೆ ಚರ್ಚೆ ಮಾಡಿ ಎರಡು ಬಣಗಳನ್ನ ಸಮಾಧಾನ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿಯೇ ಯಡಿಯೂರಪ್ಪ ಯತ್ನಾಳ್ ನಮ್ಮವರು ಎಂಬ ಮಾತನ್ನ ಸ್ವಾಗತ ಮಾಡ್ತೀನಿ ಎಂದು ಯತ್ನಾಳ್ ಹೇಳಿದ್ರು. ಸರ್, ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಬೇರೆಯವರಲ್ಲ, ಅವರು ಯಾವುದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವರು ನಮ್ಮವರೇ, ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ ಸರ್. ಒಳ್ಳೆಯದು, ಸ್ವಾಗತ ಮಾಡ್ತೀನಿ. ರಾಜನಾಥ್ ಸಿಂಗ್ ಸಂಧಾನಕ್ಕೆ ಯಶಸ್ವಿ. ಬಂಡಾಯ ಶಮನಕ್ಕೆ ಅಖಡಕ್ಕಿಳಿದ ರಾಜನಾಥ್ ಸಿಂಗ್ ಮೊದಲು ರೆಬಲ್ಸ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ರು. ಯಡಿಯೂರಪ್ಪ ಹಾಗೂ ಯತ್ನಾಳ್ ಇಬ್ಬರ ಜೊತೆಯೂ ಆತ್ಮೀಯತೆ ಹೊಂದಿರುವ ರಾಜನಾಥ್ ಸಿಂಗ್ ಎರಡು ಬಣದ ಸಮಸ್ಯೆ ಆಲಿಸಿ ಪರಿಹಾರ ನೀಡಿದ್ದಾರಂತೆ. ಒಟ್ಟಾರೆ ಬಿಜೆಪಿ ನಾಯಕರ ಒಳ ಜಗಳಕ್ಕೆ ಮುಲಾಮು ಹಚ್ಚುವ ಮೂಲಕ ಮತ್ತೊಮ್ಮೆ ರಾಜನಾಥ್